ಈ ತೆಂಗಿನ ಮರ ನೀವು ನೋಡ್ಬೋದು, ಇದು ಮನೆ ಹತ್ರ ಇರುವಂಥ ತೆಂಗಿನ ಮರ. ಅಂದರೆ ಈ ಬರೆಯಲ್ಲಿ ಉಂಟು, ಇದು ಕೆಳಗೆ ಒಂದು ಸಾಧಾರಣ ಒಂದು 30 ಫೀಟ್ ಬರೆ ಉಂಟು. ಇದನ್ನು ಒಬ್ಬರು ಬಂದು ಎಳೆದು ಕಟ್ಟಿದ್ದಾರೆ, ಸಿಲಿಗೆ ಹಾಕಿ 7 ಜನ ಸೇರಿ ಎಳೆದು ಕಟ್ಟಿದ್ದಾರೆ. ಆದರೆ ಇದು ಏನಾಗಿದೆ ಅಂತ ಹೇಳಿದರೆ, ಎಳೆದು ಕಟ್ಟಿದ್ದಾರೆ ಆದರೆ ತೆಂಗಿನ ಮರ ಈಚೆ ಬರಲಿಲ್ಲ. ಅದಕ್ಕೆ ನಮ್ಮನ್ನು ಕರೆದು ಈಗ ಕಟ್ಟಿಸ್ತಾ ಇದ್ದಾರೆ. ಇವು ನೋಡಿ, ಅವರು ಕಟ್ಟಿದ್ದು ಕೈಯಲ್ಲಿ ಇಳಿಯುವಾಗಲೇ ಬರ್ತಾ ಉಂಟು ತೆಂಗಿನ ಮರ, ಟೈಟ್ ಆಗಲಿಲ್ಲ. ಅವರು ಚೈನ್ ಫುಲ್ ಯೂಸ್ ಮಾಡಲಿಲ್ಲ, ಕೈಯಲ್ಲಿ 7 ಜನ ಬಂದು ಎಳೆದು ಕಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಈಗ ಕಟ್ಟಿಗೆ ಮಾಡ್ತಾ ಇದ್ದೇವೆ. ರೋಪೆಲ್ಲ ಆಯಿತು, ರೋಪೆಲ್ಲ ಕಟ್ಟಿ ಆಯಿತು. ತೆಂಗಿನ ಮರಕ್ಕೆ ಗ್ಯಾಸ್ ಪೈಪೆಲ್ಲ ಯೂಸ್ ಮಾಡಿ ಡ್ಯಾಮೇಜ್ ಆಗದಾಗೆ, ರೋಪಿಗೂ ತೆಂಗಿನ ಮರಕ್ಕೂ ಡ್ಯಾಮೇಜ್ ಆಗಬಾರ್ದು. ಇನ್ನು ಚೈನ್ ಪುಳಿ ಹಾಕಿ ಇಳಿಯುವಂಥದ್ದು ಇದು. ಇಲ್ಲಿ ಇದನ್ನು ಕಟ್ಟಿಗೆ ರೋಪ ತಯಾರು ಬರ್ತಾ ಇದ್ದಾನೆ. ನಮ್ಮ ಟೀಮಲ್ಲಿ ಲೀಡರ್ ಅವಾಗ ಕಟ್ ನಾವು ಅವು ಕೈ ಕೆಳಗೆ ಬುದ್ಧಿ ಇರುತ್ತೆ. 7 ಜನ ಸೇರಿ ಹೋಯ್ತು ನನಗೆ ಬರ್ತದೆ ಬಂದ 7 ಜನ ಹೋಯ್ತಿದ್ದೀರಿ ಟೈಟ್ ಆಗಿ. ಈಗ ನಾವೊಂದು ನಾವು ಇರುವಂಥದ್ದು ಟೂಟನ್, ಇದು ಕಾಸ್ಟಿ ಕಂಪನಿ ಟೂಟನ್ ಚೈನ್ ಪುಳಿ ಉಪಯೋಗಿಸಿ ತೆಂಗಿನ ಮರವನ್ನು ಇರುವಂಥದ್ದು. ಇದರಲ್ಲಿ ಅಷ್ಟು ಇಷ್ಟು ಉಂಟಲ್ಲ, ನಿಮಗೆ ಎಷ್ಟು ಬೇಕಾದರೂ ಇಳಿಬೋದು. ತೆಂಗಿನ ಮರ ಬೇಕಾದ್ರೆ ಮುರಿದು ಬೇಕಾದ್ರೆ ಹಾಕೋದು. ನೀವು ಎಷ್ಟು ಹೇಳ್ತೀರ ಅಷ್ಟು, ಅಂದರೆ ಮ್ಯಾಕ್ಸಿಮಮ್ ಒಂದು 5 ರಿಂದ 6 ಫೀಟ್ ಅಂದರೆ ತೆಂಗಿನ ಮರಕ್ಕೆ ಡ್ಯಾಮೇಜ್ ಆಗದೆ ಇರ್ತದೆ. ಮತ್ತೆ ಸ್ವಲ್ಪ ಟೈಮ್ ಕಳೆದು ಇಳಿಬೇಕಾಗ್ತದೆ ಆ ರೀತಿ. ಹಾಗೆ ಸರಿ ಕಟ್ಬೋದು. ನೋಡಿ, ಅವರು ಕಟ್ಟಿದಂಥ ಸೆಲಿಗೆಗೂ ನಾವು ಕಟ್ಟುವಂಥ ರೋಪಿಗೆ ವ್ಯತ್ಯಾಸ ನೋಡಿ. ರೋಪ್ ಆದರೆ ಈ ರೀತಿ ಬರ್ತದೆ, ಎಲೆ ಎಲೆಯಾಗಿ. ಇದು ಸೆಲಿಗೆ ಇದು ಬರ್ತದೆ. ಇದನ್ನೀಗ ಬಿಚ್ಚಿ ನಾವು ಇದನ್ನು ಕಟ್ಟಬೇಕು. ಟೈಟ್ ಆಗಿಲ್ಲ ಅಂತೇಳಿ ಬಿಚ್ಚಿರೋದು. ಭಯಂಕರ ಜಾಗ, ವಾಡಿ ಉಂಟು ಜಾಗ, ಅಂಚಿಗೆ ಡ್ರೈ ಆಗ್ತಾನೆ. ಅದೊಂಬು ನೆಟ್ಟು ಇತ್ತು. ಬಸ್ ಕಟ್ಟಿ ಆಯಿತು.